ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಕರ್ನಾಟಕ ವಿಶ್ವವಿದ್ಯಾನಿಲಯ ವಿವಿಧ ಪದವಿಯ 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಪತ್ರಿಕೆಯಾದಂತಹ ಭಾರತ ಸಂವಿಧಾನ ಅಂತಕ್ಕಂತಹ ಪತ್ರಿಕೆಯನ್ನು ನಿಗದಿಪಡಿಸಿದೆ. ಅದರಲ್ಲಿ 1ನೇ ಅಧ್ಯಾಯದಲ್ಲಿ ಭಾರತ ಸಂವಿಧಾನದ ರಚನೆ ಅನ್ನೋ 1ನೇ ಅಧ್ಯಾಯದ 2ನೇ ಒಂದು ಕಾನ್ಸೆಪ್ಟು, 2ನೇ ಒಂದು ಉಪಶೀರ್ಷಿಕೆ ಅಂತಂದರೆ ಸಂವಿಧಾನ ರಚನಾ ಸಭೆಯ ರಚನೆ ಮತ್ತು ಸ್ವರೂಪ ಅಂತಕ್ಕಂಥದ್ದು. ಸೊ ಇದೊಂದು ವಿಶಾಲವಾದಂತಹ ಅಂಶಗಳು ಇದರಲ್ಲಿ ಚರ್ಚೆಗೊಳಪಡಬೇಕಾದ್ದರಿಂದ 2 ಹಂತಗಳಲ್ಲಿ ಸಂವಿಧಾನ ರಚನಾ ಸಭೆಯ ರಚನೆಯ ಬಗ್ಗೆ ಮಾತ್ರ ಈ ಅವಧಿನಲ್ಲಿ ಚರ್ಚೆ ಮಾಡೋದು. ಮುಂದಿನ ಅವಧಿಯಲ್ಲಿ ಸಂವಿಧಾನ ರಚನಾ ಸಭೆಯ ಸ್ವರೂಪ ಹೇಗಿತ್ತು, ಭಾರತ ಸಂವಿಧಾನದ ರಚನಾ ಸಭೆಯದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾನು ಚರ್ಚೆ ಮಾಡ್ತೇನೆ. ಸೊ ಸಂವಿಧಾನ ರಚನೆ, ಭಾರತ ಸಂವಿಧಾನದ ರಚನೆ ಅನ್ನೋ 1ನೇ ಅಧ್ಯಾಯದ 2ನೇ ಉಪಶೀರ್ಷಿಕೆ ಭಾರತ ಸಂವಿಧಾನ ರಚನಾ ಸಭೆಯ ಸ್ವರೂಪ ಮತ್ತು ರಚನೆ. ಇದರ ಪೈಕಿ ರಚನೆಯನ್ನು ಮಾತ್ರ ಇವತ್ತು ನಾವು ಬೆಳಕು ಚೆಲ್ಲೋದಾದರೆ, ತಮಗೆಲ್ಲ ಈಗಾಗಲೇ ಮೊದಲನೇ ಅವಧಿಯಲ್ಲಿ ತಿಳಿಸಿರೋ ಹಾಗೆ ಭಾರತಕ್ಕೆ 1946ನೇ ಇಸ್ವಿನಲ್ಲಿ ಬ್ರಿಟನ್ ಸರ್ಕಾರ ಕ್ಲೆಮೆಂಟ್ ಆಟ್ಲಿ ಅಂತಕ್ಕಂತಹ ಒಬ್ಬ ಲೇಬರ್ ಪಕ್ಷದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದೊಡನೆ 1948ರ ಹೊತ್ತಿಗೆ ಭಾರತಕ್ಕೆ ಸ್ವತಂತ್ರ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತು. ಜೊತೆಗೆ ಅಧಿಕಾರದ ಹಸ್ತಾಂತರವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅಧ್ಯಯನ ಮಾಡ್ಕೊಂಡು ಬರಲಿಕ್ಕೆ, ಶಿಫಾರಸನ್ನ ನೀಡಲಿಕ್ಕೆ ಅಂತ ಹೇಳಿ ಕ್ಲೆಮೆಂಟ್ ಆಟ್ಲಿ ಮಂತ್ರಿಮಂಡಲದ 3 ಮಂತ್ರಿಗಳು ಭಾರತಕ್ಕೆ ಬರ್ತಾರೆ. ಅದನ್ನೇ ನಾವು ಕ್ಯಾಬಿನೆಟ್ ಆಯೋಗ ಅಂತ ಕರಿತೇವೆ. ಸೊ 1946ರ ಮಾರ್ಚಲ್ಲಿ ಭಾರತಕ್ಕೆ ಬಂದು ವಿವಿಧ ವರ್ಗಗಳ ಜೊತೆಗೆ ಸಮಾಲೋಚಿಸಿ ಅಧಿಕಾರ ಹಸ್ತಾಂತರದ ಸೂತ್ರಗಳನ್ನು ಶಿಫಾರಸು ಮಾಡೋದಕ್ಕೆ ನೇಮಕಗೊಂಡಂತಹ ಈ ಕ್ಯಾಬಿನೆಟ್ ಆಯೋಗದಲ್ಲಿ ಈಗಾಗಲೇ ಹೇಳಿದಾಗೆ 3 ಜನ ಇದ್ದರು. ಅವ್ರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಪೆಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್ ಅಂತಕ್ಕಂಥ 3 ಜನ ಮಂತ್ರಿಗಳವರು. ಸೊ ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದು ಬೇರೆ ಬೇರೆ ವರ್ಗದ ವ್ಯಕ್ತಿಗಳ ಜೊತೆ ಮಾತನಾಡಿ, ಕಾಂಗ್ರೆಸ್ಸು, ಮುಸ್ಲಿಂ ಲೀಗು, ಸಿಖ್ರು, ಆಂಗ್ಲೋ ಇಂಡಿಯನ್ರು ಎಲ್ಲರ ಜೊತೆ ಒಂದಿಷ್ಟು ಸಂವಾದವನ್ನು ಮಾಡಿ ಒಂದು ಮೇನಲ್ಲಿ 1946ರ ಮೇನಲ್ಲಿ ತನ್ನ ಶಿಫಾರಸನ್ನು ನೀಡ್ತದೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಒಂದು ಪ್ರಧಾನ ಅಂಶ ಅಂತಂದ್ರೆ ಭಾರತ ಸಂವಿಧಾನ ರಚನಾ ಸಭೆ ಅದರ ಕೇಂದ್ರ ಬಿಂದು ಆಗಿತ್ತು. ಅದರ ಶಿಫಾರಸಲ್ಲಿ ಮೊದಲನೇದಾಗಿ ಅದು ಹೇಳ್ತದೆ, ಭಾರತಕ್ಕೆ ಒಂದು ಸಂವಿಧಾನವನ್ನ, ಅವರದೇ ಆದಂಥ ಸಂವಿಧಾನವನ್ನ ರಚಿಸ್ಕೊಳ್ಳೋದಕ್ಕೆ ಒಂದು ಸಂವಿಧಾನ ರಚನಾ ಸಭೆ ರಚನೆ ಆಗಬೇಕು. ಅದರ ರಚನೆ ಹೇಗಿರಬೇಕು ಅನ್ನೋದನ್ನು ಕೂಡ ಅದು ಹೇಳ್ತದೆ. ಮುಂದೆ ಮಧ್ಯಂತರ ಸರ್ಕಾರವನ್ನ ಸ್ಥಾಪನೆ ಮಾಡಬೇಕು ಭಾರತಕ್ಕೆ ಅಂತ ಶಿಫಾರಸು ಮಾಡ್ತದೆ. ಅದರೊಟ್ಟಿಗೆ ಭಾರತ ವಿಭಜನೆಯಾಗೋದು ಬೇಡ, ಅಖಂಡ ಭಾರತ ಹೀಗೆ ಮುಂದುವರಿಬೇಕು, ಅದಕ್ಕೆ ಬ್ರಿಟನ್ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂಥೇಳಿ ದೇಶ ವಿಭಜನೆಯನ್ನು ಅದು ವಿರೋಧಿಸಿ ಶಿಫಾರಸನ್ನು ಮಾಡಿತ್ತು. ಆದರೆ ಇಲ್ಲಿ ನಮ್ಮ ಮುಖ್ಯ ಅಧ್ಯಯನ ವಿಷಯ ಅಂತಂದರೆ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಆಯೋಗ ಸಂವಿಧಾನ ರಚನಾ ಸಭೆಯ ಒಂದು ರಚನೆ ಹೇಗೆ ಆಗಬೇಕು ಅಂತಕ್ಕಂಥದ್ದನ್ನು ಏನು ಶಿಫಾರಸು ಮಾಡಿತ್ತು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ತಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಭಾರತ ಸಂವಿಧಾನವನ್ನು ರಚಿಸಲಿಕ್ಕೆ ಜವಾಬ್ದಾರಿಯನ್ನು ಹೊತ್ತಂತಹ ಭಾರತದ ಸಂವಿಧಾನ ರಚನಾ ಸಭೆ, ಆ ಸಭೆಯ ರಚನೆಯನ್ನು ಕ್ಯಾಬಿನೆಟ್ ಆಯೋಗ ಮೇ 1946ರಲ್ಲಿ ತಾನು ಕೊಟ್ಟಂತಹ ಶಿಫಾರಸಿನ ಅಡಿಯಲ್ಲಿ ತಿಳಿಸ್ತಕ್ಕಂಥ ಕೆಲಸ ಮಾಡಿತ್ತು. ಆ ಸಂವಿಧಾನ ರಚನಾ ಸಭೆಗೆ ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕರಿತೀವಿ ನಾವು. ಭಾರತ ಸಂವಿಧಾನವನ್ನು ರಚಿಸಿದಂತಹ ಒಂದು ಸಭೆ ಅದು. ಆ ಸಭೆಯ ರಚನೆ ಹೇಗಾಗಬೇಕು ಅಂತ ಕ್ಯಾಬಿನೆಟ್ ಆಯೋಗ ತಿಳಿಸಿತ್ತು ಅನ್ನೋದನ್ನು, ಕೆಲವು ಅಂಶಗಳನ್ನು ನಾವು
ಕುರಿತು ಚರ್ಚೆ ಮಾಡೋದಾದರೆ ಮೊದಲನೇದಾಗಿ ಅದು ಹೇಳ್ತದೆ, ಕ್ಯಾಬಿನೆಟ್ ಆಯೋಗ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕವಾಗಿ ಏನು ಹೇಳುತ್ತೆ ಅದು ಅಂತಂದರೆ, ಸಂವಿಧಾನ ರಚನಾ ಸಭೆಯು ಒಟ್ಟು 389 ಸದಸ್ಯರಿಂದ ಕೂಡಿರ್ತಕ್ಕದ್ದು. ಅಖಂಡ ಭಾರತಕ್ಕೆ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಿಕ್ಕೆ ಮುಂದಾದಂತಹ ಕ್ಯಾಬಿನೆಟ್ ಆಯೋಗ ದೇರ್ ಶುಡ್ ಬಿ 389 ಮೆಂಬರ್ಸ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳ್ತದೆ. ಮುಂದುವರೆದು ಅದು ಹೇಳ್ತದೆ, ಈ 389 ಸದಸ್ಯರ ಪೈಕಿ 296 ಸದಸ್ಯರು ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆಯಾಗಬೇಕು, ಪ್ರತಿನಿಧಿಸಬೇಕು. ಮತ್ತು 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ರಚನೆ ಆಗಬೇಕು. ಅರ್ಥಾತ್ 296 ಸದಸ್ಯರು ಪ್ಲಸ್ 93 ಅಂತಂದರೆ ಅದು ಟೋಟಲ್ 389 ಆಗತ್ತೆ. ಈ 389 ಸದಸ್ಯರ ಪೈಕಿ 296 ಸದಸ್ಯರು ಬ್ರಿಟಿಷರೇ ನೇರವಾಗಿ ಆಳ್ತಾ ಇದ್ದಂತಹ ಪ್ರಾಂತ್ಯಗಳಿದ್ವು. ಸುಮಾರು 11-12 ಪ್ರಾಂತ್ಯಗಳಿದ್ವು ಅವತ್ತು. ಈ ಮುಂಬೈ, ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಆಮೇಲೆ ಬಂಗಾಳ ಪ್ರಾಂತ್ಯ ಇರ್ಬೋದು, ಆಗ್ರಾ ಇರ್ಬೋದು, ಪಂಜಾಬ್ ಇರ್ಬೋದು. ಇಂತಹ ಬ್ರಿಟಿಷರೇ ನೇರವಾಗಿ ಆಳ್ತಾ ಇದ್ದಂತಹ ಬ್ರಿಟಿಷ್ ಪ್ರಾಂತ್ಯಗಳಿಂದ 296 ಸದಸ್ಯರು ಬರಬೇಕು. ಇನ್ನು ಭಾರತದ ಮೂಲ ರಾಜಮಹಾರಾಜರು, ನವಾಬರು, ನಿಜಾಮರ ಕೈಯಲ್ಲಿ ಆಳಲ್ಪಡ್ತಾ ಇರತಕ್ಕಂತಹ ಭಾರತ ಏನಿದೆ ಅದನ್ನು ದೇಶೀಯ ಸಂಸ್ಥಾನಗಳು ಅಂತ ಕರಿತಾ ಇದ್ರು. ಆ ದೇಶೀಯ ಸಂಸ್ಥಾನಗಳಿಂದ 93 ಜನ ಪ್ರಾತಿನಿಧ್ಯವನ್ನು ಈ ಸಂವಿಧಾನ ರಚನಾ ಸಭೆಯಲ್ಲಿ ಹೊಂದಬೇಕು ಅಂತ ಅದು ವಿವರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಮುಂದೆ ಹೇಳ್ತದೆ, ಔಟ್ ಆಫ್ 296 ಮೆಂಬರ್ಸ್ ಆಫ್ ಬ್ರಿಟಿಷ್ ಪ್ರಾವಿನ್ಸಸ್, ಈ ಬ್ರಿಟಿಷ್ ಪ್ರಾಂತ್ಯಗಳಿಂದ ಏನು 296 ಜನ ಆಯ್ಕೆಯಾಗಬೇಕು. ಅದರಲ್ಲಿ 4 ಜನ ಚೀಫ್ ಕಮಿಷನರ್ ಒಂದು ಪ್ರಾಂತ್ಯಗಳಿದ್ವು. ಅಂದರೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಸರಿಸಮಾನವಾದಂತಹ ಪ್ರಾಂತ್ಯಗಳು. ಆ ಚೀಫ್ ಕಮಿಷನರ್ ಪ್ರದೇಶಗಳಿಂದ 4 ಸ್ಥಾನಗಳು ಆಯ್ಕೆ ಆಗಬೇಕು ಅಂತ ಹೇಳಿ ಒಟ್ಟಿನಲ್ಲಿ 389 ಜನ ಯಾವ ಮೂಲಗಳಿಂದ ಆಯ್ಕೆ ಆಗಬೇಕು ಅನ್ನೋದನ್ನು ಮೊದಲನೇ ಅಂಶದಲ್ಲಿ ಅದು ಪ್ರಸ್ತಾಪ ಮಾಡ್ತದೆ. ಮುಂದೆ ಎರಡನೇ ಅಂಶ ನೀವು ಗಮನಿಸಬೇಕಾದ್ದೇನು ಅಂತಂದರೆ, ಪ್ರತಿಯೊಂದು ಪ್ರಾಂತ್ಯ ಅಥವಾ ದೇಶೀಯ ಸಂಸ್ಥಾನಗಳ ಜನಸಂಖ್ಯೆಯನ್ನು ಆಧರಿಸಿ ಆಯಾ ಪ್ರಾಂತ್ಯ ಅಥವಾ ದೇಶೀಯ ಸಂಸ್ಥಾನಕ್ಕೆ ಸದಸ್ಯರ ಸಂಖ್ಯೆಯನ್ನು, ಸ್ಥಾನಗಳನ್ನು ನಿಗದಿಪಡಿಸ್ತಕ್ಕಂತಹ ಕೆಲಸ ಆಗಿತ್ತು ಅಂತಕ್ಕಂಥದ್ದು. ಅಂದರೆ 10 ಲಕ್ಷ ಜನರಿಗೆ ಒಬ್ಬ ಸದಸ್ಯ ಅಂತ ಲೆಕ್ಕ ಹಾಕಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಅವತ್ತು ಏನಿದ್ವು ಆ ದೇಶೀಯ ಮತ್ತು ಬ್ರಿಟಿಷ್ ಪ್ರಾಂತ್ಯಗಳು ಹೊಂದಿರತಕ್ಕಂಥ ಜನಸಂಖ್ಯೆಯನ್ನು ಆಧರಿಸಿ 10 ಲಕ್ಷಕ್ಕೆ ಒಬ್ಬ ಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಜನಸಂಖ್ಯಾ ಆಧಾರಿತ ಸದಸ್ಯರ ಸಂಖ್ಯೆಯನ್ನು ಕ್ಯಾಬಿನೆಟ್ ಆಯೋಗ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಮಾಡ್ತು ಅಂತಕ್ಕಂಥದ್ದು. ಸೊ ಎರಡನೇ ಪಾಯಿಂಟು ನೀವಿಷ್ಟ ತಿಳ್ಕೊಳ್ಬೇಕು, 10 ಲಕ್ಷ ಜನರಿಗೆ ಒಬ್ಬ ಪ್ರತಿನಿಧಿ ಅಂತ ನಿಗದಿಪಡಿಸ್ತು. ಆಯಾ ದೇಶೀಯ ಸಂಸ್ಥಾನಗಳು ಅಥವಾ ಬ್ರಿಟಿಷ್ ಪ್ರಾಂತ್ಯಗಳ ಜನಸಂಖ್ಯೆಯನ್ನು ಆಧರಿಸಿ ಆಯಾ ಬ್ರಿಟಿಷ್ ಪ್ರಾಂತ್ಯಗಳು ಅಥವಾ ದೇಶೀಯ ಸಂಸ್ಥಾನಗಳಿಗೆ ಸಂವಿಧಾನ ರಚನಾ ಸಭೆಗೆ ಪ್ರಾತಿನಿಧ್ಯ ಎಷ್ಟು ಸದಸ್ಯರು ಹೊಂದಬೇಕು ಅನ್ನೋದನ್ನು ನಿಗದಿಪಡಿಸಿತ್ತು ಅಂತಕ್ಕಂಥದ್ದು. ಇನ್ನು ಮೂರನೇ ಅಂಶ ನಾವು ಗಮನಿಸಬೇಕು, ಮುಸ್ಲಿಂ, ಸಿಖ್ ಮತ್ತು ಸಾಮಾನ್ಯ ಅಂತಕ್ಕಂತಹ 3 ವರ್ಗಗಳಿಂದ ಜನಸಂಖ್ಯೆಯನ್ನು ಆಧರಿಸಿ ಪ್ರತಿನಿಧಿಗಳು ಆಯ್ಕೆ ಆಗಬೇಕು ಅಂತ ತಿಳಿಸ್ತು ಕ್ಯಾಬಿನೆಟ್ ಆಯೋಗ. ಅಂದರೆ ಸಂವಿಧಾನ ರಚನಾ ಸಭೆಯ ಸದಸ್ಯರು 389 ಜನ ಏನಿರ್ತಾರೆ, ಆ 389 ಜನರು ಕೂಡ ಮುಸಲ್ಮಾನರು, ಸಿಖ್ಖರು ಮತ್ತು ಸಾಮಾನ್ಯ ವರ್ಗ ಅಂತಂದರೆ ಅಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನು ಒಳಗೊಂಡಂತೆ ಅಲ್ಪಸಂಖ್ಯಾತ ಪಾರಸಿಗಳು, ಬೌದ್ಧರು, ಕ್ರಿಶ್ಚಿಯನ್ರು ಎಲ್ಲರೂ ಅದರಲ್ಲಿ ಸೇರಿಕೊಳ್ತಾರೆ ಸಾಮಾನ್ಯ ವರ್ಗದಲ್ಲಿ. ಸೊ ಈ 3 ವರ್ಗಗಳ ಜನಸಂಖ್ಯೆಯನ್ನು ಆಧರಿಸಿ ಸದಸ್ಯರ ಸಂಖ್ಯೆಯನ್ನು, ಎಷ್ಟು ಪ್ರತಿನಿಧಿಗಳು ಆ ವರ್ಗದಿಂದ ಆಯ್ಕೆ ಆಗಬೇಕು ಅಂತ ತಿಳಿಸಿತ್ತು, ಅದರ ಪ್ರಕಾರನೇ ಅವರು ಆಯ್ಕೆ ಆಗಬೇಕಿತ್ತು ಅಂತಕ್ಕಂಥದ್ದು.
ಮುಂದೆ 4ನೇ ಅಂಶ ನಾವು ಗಮನಿಸಬೇಕು ರಚನೆಯಲ್ಲಿ, ಸಂವಿಧಾನ ರಚನಾ ಸಭೆಯ ರಚನೆಯಲ್ಲಿ. ಏನು 4ನೇದ್ದು ಅಂತಂದರೆ, ಪ್ರತಿನಿಧಿಗಳು ಆಯಾ ಸಮುದಾಯದ ಪ್ರಾಂತೀಯ ಶಾಸಕಾಂಗದ ಸದಸ್ಯರಿಂದ ಏನು ಪ್ರಮಾಣಾನುಗುಣ ಪ್ರಾತಿನಿಧ್ಯತ ಏಕಮತ ವರ್ಗಾವಣಾ ತತ್ವದಂತೆ ಆಯ್ಕೆ ಆಗ್ತಾ ಇದ್ರು ಅಂತಕ್ಕಂಥದ್ದು. ಅಂದರೆ ತಮಗೆ ಅರ್ಥ ಆಗುವಾಗೆ ಹೇಳಬೇಕು ಅಂತಂದರೆ, ಬ್ರಿಟಿಷ್ ಪ್ರಾಂತ್ಯಗಳಿಗೆ ಈ ಪಾಯಿಂಟ್ ಸಂಬಂಧಪಡ್ತದೆ. 4ನೇ ಅಂಶ ಏನು ಅಂತಂದರೆ, ಈಗ ಆಲ್ರೆಡಿ ಮದ್ರಾಸ್, ಮುಂಬೈ, ಕಲ್ಕತ್ತಾ, ಆಗ್ರಾ, ಬೇರೆ ಬೇರೆ 11-12 ಪ್ರಾಂತ್ಯಗಳಿದ್ವು, ಬ್ರಿಟಿಷ್ ಪ್ರಾಂತ್ಯಗಳು. ಆ ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳು ಅಸ್ತಿತ್ವದಲ್ಲಿದ್ದವು. ಆ ಶಾಸನ ಸಭೆಗಳಲ್ಲಿ ಏನು ಸದಸ್ಯರಿರ್ತಾರೆ ಅವರು ಪ್ರಮಾಣಾನುಗುಣ ಪ್ರಾತಿನಿಧ್ಯತ ಏಕಮತ ವರ್ಗಾವಣಾ ತತ್ವದಂತೆ ಮತ ಚಲಾಯಿಸಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಬೇಕಿತ್ತು. ಜನರು ನೇರವಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಿಲ್ಲ. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಪರೋಕ್ಷವಾಗಿ ಜನರ ಪ್ರತಿನಿಧಿಗಳು ಏನು ಆಲ್ರೆಡಿ ಆ 11-12 ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಶಾಸಕಾಂಗ ಸದಸ್ಯರಾಗಿದ್ದರು, ಆ ಸದಸ್ಯರೇ ಮತವನ್ನು ಚಲಾಯಿಸುವ ಮೂಲಕ ಸಂವಿಧಾನ ರಚನಾ ಸಭೆಗೆ 296 ಸದಸ್ಯರನ್ನು ವಿವಿಧ ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆ ಮಾಡಿದರು ಅಂತಕ್ಕಂಥದ್ದು. ಇನ್ನು 5ನೇ ಅಂಶ ನಾವು ಗಮನಿಸಬೇಕು, ದೇಶೀಯ ಸಂಸ್ಥಾನಗಳಿಗೆ ಸಂಬಂಧಪಟ್ಟಂಥದ್ದು. ಏನು ಅಂತ ಕೇಳಿದ್ರೆ, ದೇಶೀಯ ಸಂಸ್ಥಾನಗಳ ಮುಖ್ಯಸ್ಥರಿಂದ ಅವುಗಳಿಗೆ ನಿಗದಿಯಾದಂತಹ ಪ್ರತಿನಿಧಿಗಳು ನಾಮಕರಣಗೊಳ್ಳಬೇಕು ಅಂತ ಹೇಳ್ತದೆ ಕ್ಯಾಬಿನೆಟ್ ಆಯೋಗ. ಅಂದರೆ ದೇಶೀಯ ಸಂಸ್ಥಾನಗಳು ಅಂತಂದರೆ ಇವತ್ತು ಅಂದಿನ ಮೈಸೂರು ಪ್ರಾಂತ್ಯ ಇರ್ಬೋದು, ಹೈದರಾಬಾದಿನ ನಿಜಾಮನ ಹೈದರಾಬಾದ್ ಪ್ರಾಂತ್ಯ ಇರ್ಬೋದು, ದೇಶೀಯ ಸಂಸ್ಥಾನ ಇರ್ಬೋದು, ಹೈದರಾಬಾದಿನ ನಿಜಾಮ, ಮೈಸೂರಿನ ಮಹಾರಾಜ, ಆಮೇಲೆ ಕಾಶ್ಮೀರದ ಹರಿಸಿಂಗ್ ಇರ್ಬೋದು, ಜುನಾಗಢದ ನವಾಬ ಇರ್ಬೋದು, ಇವೆಲ್ಲವೂ ಕೂಡ ದೇಶೀಯ ಸಂಸ್ಥಾನಗಳಾಗಿದ್ವು. ಆಯಾ ದೇಶೀಯ ಸಂಸ್ಥಾನಗಳ ಜನಸಂಖ್ಯೆಯನ್ನು ಆಧರಿಸಿ ಅವರಿಗೆ ಒಂದಿಷ್ಟು ಪ್ರತಿನಿಧಿಗಳನ್ನು ಏನು ನಿಗದಿಪಡಿಸಿತ್ತು, ಆ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಿರಲಿಲ್ಲ. ಬದಲಾಗಿ ಆಯಾ ದೇಶೀಯ ಸಂಸ್ಥಾನದ ಮುಖ್ಯಸ್ಥರು ತಮಗೆ ನಿಗದಿಯಾದಂತಹ ಸಂಖ್ಯೆಯಷ್ಟು ಪ್ರತಿನಿಧಿಗಳನ್ನು ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕ್ಯಾಬಿನೆಟ್ ಆಯೋಗ ತಿಳಿಸಿತ್ತು. ಹೀಗೆ ಕ್ಯಾಬಿನೆಟ್ ಆಯೋಗ ಭಾರತ ಸಂವಿಧಾನವನ್ನು ರಚಿಸ್ತಕ್ಕಂತಹ ಸಂವಿಧಾನ ರಚನಾ ಸಭೆ ಎಷ್ಟು ಜನರನ್ನು ಹೊಂದಿರಬೇಕು, ಆ ಸದಸ್ಯರು ಯಾವ ರೀತಿ ಆಯ್ಕೆ ಆಗಬೇಕು, ಯಾವ ಪ್ರದೇಶದಿಂದ ಎಷ್ಟು ಜನರು ಆಯ್ಕೆ ಆಗಬೇಕು, ಆಯ್ಕೆಯ ವಿಧಾನ ಹೇಗಿರಬೇಕು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತು. ತಾವು ಗಮನಿಸಬೇಕಾದ ಅಂಶ ಒಂದು 5 ಅಂಶಗಳನ್ನು ತಾವು ಗಮನಿಸೋದಾದರೆ, ಒಂದನೇದ್ದು ಒಟ್ಟು ಸದಸ್ಯರು 389, ಅದರಲ್ಲಿ 296 ಜನ ಬ್ರಿಟಿಷ್ ಪ್ರಾಂತ್ಯಗಳಿಂದ, 93 ಜನ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು. ಎರಡನೇದ್ದು, ಪ್ರತಿಯೊಂದು ಪ್ರಾಂತ್ಯ ಅಥವಾ ದೇಶೀಯ ಸಂಸ್ಥಾನಗಳಿಗೆ ಜನಸಂಖ್ಯೆಯನ್ನು ಆಧರಿಸಿ ಸ್ಥಾನಗಳನ್ನು ನಿಗದಿಪಡಿಸಲಾಗಿತ್ತು. ಪ್ರತಿ 10 ಲಕ್ಷ ಜನರಿಗೆ ಒಬ್ಬ ಪ್ರತಿನಿಧಿಯನ್ನು ನಿಗದಿಪಡಿಸಿದ್ರು ಅಂತಕ್ಕಂಥದ್ದು. ಮೂರನೇದ್ದು, ಮುಸ್ಲಿಂ ಲೀಗ್, ಸಿಖ್ ಮತ್ತು ಸಾಮಾನ್ಯ ವರ್ಗ ಅಂತ ಹೇಳಿ ಜನಸಂಖ್ಯೆಯನ್ನು ಆಧರಿಸಿ ಪ್ರತಿನಿಧಿಗಳ ಸಂಖ್ಯೆಯನ್ನು ಒಂದು ನಿಗದಿಪಡಿಸಲಾಗಿತ್ತು. ಅವರು ಆಯ್ಕೆಯಾಗಿ ಬರಬೇಕಿತ್ತು ಅಂತಕ್ಕಂಥದ್ದು. ನಾಲ್ಕನೇದ್ದು, ಪ್ರತಿನಿಧಿಗಳು ಆಯಾ ಸಮುದಾಯದ ಪ್ರಾಂತೀಯ ಶಾಸನ ಸಭೆಗಳಿಂದ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಮತವನ್ನು ಪಡೆದು ಚುನಾಯಿತರಾಗಬೇಕಿತ್ತೇ ಹೊರತು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗತ್ತೆ. ಇನ್ನು 5ನೇ ಅಂಶ, ದೇಶೀಯ ಸಂಸ್ಥಾನಗಳಿಗೆ ನಿಗದಿಯಾದಂತಹ ಸ್ಥಾನಗಳನ್ನು ಆಯಾ ದೇಶೀಯ ಸಂಸ್ಥಾನದ ಮುಖ್ಯಸ್ಥನೇ ನಾಮಕರಣಗೊಳಿಸ್ತಿದ್ನೇ ಹೊರತು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಿರ್ಲಿಲ್ಲ ಅಂತಕ್ಕಂಥದ್ದು. ಹೀಗೆ ಒಟ್ಟಿನಲ್ಲಿ ಪಾರ್ಷಲಿ ಎಲೆಕ್ಟೆಡ್, ಪಾರ್ಷಲಿ ನಾಮಿನೇಟೆಡ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳ್ತಾರೆ ಭಾರತ ಸಂವಿಧಾನ ರಚನಾ ಸಭೆಯನ್ನು. ಅಂದರೆ ಭಾಗಶಃ ಚುನಾಯಿತ, ಭಾಗಶಃ ನಾಮಕರಣಗೊಂಡ ಒಂದು ಸಭೆ ಭಾರತ ಸಂವಿಧಾನ ರಚನಾ ಸಭೆ ಆಗಿತ್ತು. ಜುಲೈ ಮತ್ತು ಆಗಸ್ಟ್ 1946ರಲ್ಲಿ ಈ ಬ್ರಿಟಿಷ್ ಪ್ರಾಂತ್ಯಗಳಿಗೆ ಏನು ನಿಗದಿಯಾಗಿತ್ತು 296 ಸ್ಥಾನಗಳು,
ಜುಲೈ ಆಗಸ್ಟ್ 1946ರಲ್ಲಿ ಚುನಾವಣೆಗಳು ನಡೀತವೆ. ಚುನಾವಣೆಗಳ ಮೂಲಕ 296 ಜನ ಆಯ್ಕೆ ಆಗಿಬಿಡ್ತಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 296 ಸ್ಥಾನಗಳ ಪೈಕಿ ಕಾಂಗ್ರೆಸ್ಸು 208 ಸ್ಥಾನಗಳನ್ನು ಜಯಿಸ್ತದೆ. ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗಳಿಸಿದರೆ 15 ಜನ ಇತರರು ಆಯ್ಕೆಯಾಗ್ತಕ್ಕಂಥ ಕೆಲಸ ಮಾಡ್ತಾರೆ. ತಾವು ಗಮನಿಸಬೇಕು, 1946ರ ಜುಲೈ ಮತ್ತು ಆಗಸ್ಟಲ್ಲಿ ಕೇವಲ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಮಾತ್ರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಚುನಾವಣೆ ಜರುಗಿತು. ಆದರೆ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿ ನಾಮಕರಣಗೊಂಡು ಬರ್ತಕ್ಕಂಥ ಸದಸ್ಯರ ಒಂದು ನಾಮಕರಣ ಅಥವಾ ನೇಮಕ ಬಹಳ ನಿಧಾನವಾಯಿತು. ಕಾದು ನೋಡುವ ತಂತ್ರವನ್ನು ಅನುಸರಿಸಿ ನಾವು ಏನಾಗತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಕಾದು ನೋಡಿ ನಿಧಾನವಾಗಿ ಡೇ ಬೈ ಡೇ ಒಂದೊಂದೇ ದೇಶೀಯ ಸಂಸ್ಥಾನದವರು ಭಾರತ ಸಂವಿಧಾನ ರಚನಾ ಸಭೆಗೆ ತಮ್ಮ ಪ್ರತಿನಿಧಿಗಳನ್ನು 1947ನೇ ಇಸ್ವಿವರೆಗೂ ಕೂಡ ನಾಮಕರಣ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಮಹತ್ವದ ಅಂಶ ಮತ್ತೊಂದು ಏನಪ್ಪ ತಾವು ಗಮನಿಸಬೇಕು ಅಂತಂದ್ರೆ, ಈ ಸಂವಿಧಾನ ರಚನಾ ಸಭೆಯಲ್ಲಿ ಕ್ಯಾಬಿನೆಟ್ ಆಯೋಗ ಎಷ್ಟು ಜಾಣತನದಿಂದ ಇದರ ರಚನಾ ಸೂತ್ರಗಳನ್ನು ತಿಳಿಸಿತ್ತು ಅಂತಂದ್ರೆ, ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಮರಿದ್ರು, ಸಿಖ್ರಿದ್ರು, ಸಾಮಾನ್ಯ ವರ್ಗದ ಅಡಿಯಲ್ಲಿ ಕ್ರಿಶ್ಚಿಯನ್ರು, ಪಾರಸಿಗಳು, ಬಹುಸಂಖ್ಯಾತ ಹಿಂದೂಗಳು ಬಂದರು. ಅದರ ಜೊತೆಗೆ ಮಹಿಳೆಯರಿದ್ರು, ಪತ್ರಿಕೋದ್ಯಮಿಗಳಿದ್ರು, ನ್ಯಾಯವಾದಿಗಳಿದ್ರು, ಕಾನೂನು ತಜ್ಞರಿದ್ರು. ಎಲ್ಲರೂ ಕೂಡ ಇದರಲ್ಲಿ ಆಯ್ಕೆ ಆಗ್ತಕ್ಕಂತಹ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಮುಂದೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ಭಾರತದ ಪಿತಾಮಹ ಅಂಥೇಳಿ ಭಾರತಕ್ಕೆ ಸ್ವತಂತ್ರದ ಹೊಸ್ತಿಲಿಗೆ ಭಾರತವನ್ನು ತಂದು ನಿಲ್ಲಿಸಿದಂತಹ ಮಹಾತ್ಮ ಗಾಂಧಿ ಆಗಲಿ, ಅಥವಾ ಪಾಕಿಸ್ತಾನಕ್ಕೆ ಪ್ರತ್ಯೇಕ ರಾಷ್ಟ್ರ ಬೇಕು, ಪಾಕಿಸ್ತಾನವನ್ನು ರಚನೆ ಆಗಬೇಕು ಅಂತ ಹೋರಾಡಿದಂತಹ ಮೊಹಮ್ಮದ್ ಅಲಿ ಜಿನ್ನಾ ಆಗಲಿ, ಈ ಸಂವಿಧಾನ ರಚನಾ ಸಭೆಯ ಭಾಗ ಆಗಿರಲಿಲ್ಲ. ಅವರು ಸಂವಿಧಾನ ರಚನಾ ಸಭೆಯಿಂದ ಹೊರಗೆ ಉಳಿದಿದ್ರು ಅಂತಕ್ಕಂಥದ್ದು. ಇದನ್ನು ಹೊರತುಪಡಿಸಿದರೆ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿ ನಾಯಕರು ಅಂತ ಯಾರಿದ್ರು ಅವರೆಲ್ಲರೂ ಕೂಡ ಈ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು. ಒಟ್ಟು 15 ಜನ ಮಹಿಳೆಯರು ಕೂಡ ಈ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ರು ಅಂತಕ್ಕಂಥದ್ದು. ಹೀಗೆ ಸಂವಿಧಾನ ರಚನಾ ಸಭೆಯ ರಚನೆ, ದ ಕಂಪೋಸಿಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತಕ್ಕಂಥದ್ದನ್ನು ಕುರಿತಂತೆ ಇಷ್ಟು ವಿಷಯಗಳನ್ನ ತಾವು ತಿಳ್ಕೊಂಡ್ರೆ ಸಾಕಾಗತ್ತೆ. ಸಂವಿಧಾನ ರಚನಾ ಸಭೆಯ ರಚನೆ ಆಯ್ತಿವತ್ತು. ಮುಂದಿನ ಒಂದು ಅವಧಿನಲ್ಲಿ ಅಥವಾ ವಿಡಿಯೋದಲ್ಲಿ ಸಂವಿಧಾನ ರಚನಾ ಸಭೆಯ ಸ್ವರೂಪದ ಬಗ್ಗೆ ಒಂದಿಷ್ಟು ಮಹತ್ವದ ಅಂಶಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಅವಧಿಯನ್ನು ಮುಗಿಸ್ತೇನೆ. ಧನ್ಯವಾದ. Unlock button. Double tap to unlock. 1826. Pause. Cancel. Finish button.